ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಈ ಜಾತೀಯತೆ ಅನ್ನೋದು ಅದು ಯಾವಾಗ ಹೋಗುತ್ತೆ? ಈ ಜಾತೀಯತೆಯ ಕ್ರೌರ್ಯಕ್ಕೆ ನಮ್ಮ ಸಮಾಜದ ಆ, ತಳವರ್ಗದ ಜನರು, ದಮನಿತ ಸಮುದಾಯಗಳು ಇನ್ನೆಷ್ಟು ಈ ಕ್ರೌರ್ಯದ ನೋವನ್ನು ಅನುಭವಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಒಂದು ಅಭಿಯಾನವನ್ನು ಹರಿಬಿಟ್ರು ಒಂದಷ್ಟು ಮನುವಾದಿಗಳು. ಏನು, ರಿಸರ್ವೇಷನ್ ಹಟಾವೋ, ಮೀಸಲಾತಿಯನ್ನು ಬಂದ್ ಮಾಡಿ ಅಂತ. ಅವರಿಗೆ ಪ್ರಜ್ಞೆ ಇಲ್ಲ. ಮೀಸಲಾತಿ ಅನ್ನೋದು ಆ, ಅದೊಂದು ಕಾರ್ಯಕ್ರಮ ಅಲ್ಲ, ಅದು ಕಲ್ಯಾಣ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಅದೊಂದು ಸಾಮಾಜಿಕವಾದ ಪ್ರಾತಿನಿಧ್ಯ. ಅದು ನಾವೆಲ್ಲ ಒಂದು ಸಮಾಜದಲ್ಲಿ ಏನು ಸಮಸ್ಯೆ ಇಲ್ಲ, ಏನು ಎಲ್ಲ 21ನೇ ಶತಮಾನ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಆದರೆ ಎರಡು ಘಟನೆಗಳು ನಮ್ಮನ್ನು ಬಹಳ, ಇತ್ತೀಚೆಗೆ ನಡೆದ ಈ ಜಾತಿ ಕ್ರೌರ್ಯದ ಘಟನೆಗಳು ಬಹಳ ಡಿಸ್ಟರ್ಬ್ ಮಾಡುತ್ತೆ ನೋಡಿ. ಯಾದಗಿರಿ ಜಿಲ್ಲೆ ಶಾಖಾಪುರ, ಅಲ್ಲಿ ಒಂದು ಕುಟುಂಬ, ದಲಿತ ಸಮುದಾಯದವರು ಯಾರೋ ಅಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಅವರು ಬಂದು ಗುಂಡಿ ತೆಗಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಮಾಡಿ, ಅವ್ರಿಗೆ ಬಹಿಷ್ಕಾರ ಹೇರುವ ಒಂದು ಬೆದರಿಕೆಯನ್ನು ಹಾಕಿ, ಆಮೇಲೆ ಅವರು ಕುಡಿಯೋ ನೀರಿಗೂ ತೊಂದರೆ ಕೊಟ್ಟು, ನಡೆದಾಡೋ ರಸ್ತೆಗೂ ತೊಂದರೆ ಕೊಟ್ಟು, ಆನಂತರ ಅವರ ಓಣಿಗಳಿಗೆ ವಿದ್ಯುತ್ ಕಡಿತ ಮಾಡಿ. ನೋಡಿ ಎಷ್ಟು ಜಾತಿ ಕ್ರೌರ್ಯ ಎಲ್ಲಿದೆ, ಜಾತೀಯತೆಯ ಸಮಸ್ಯೆ ಎಲ್ಲಿದೆ, ತಾರತಮ್ಯ ಎಲ್ಲಿದೆ ಅಂತ ಮಾತಾಡ್ತಾರಲ್ಲ, ಇಲ್ಲಿದೆ. ರಿಸರ್ವೇಷನ್ ಯಾಕೆ ಭಾಳ ಇಂಪಾರ್ಟೆಂಟು ಅಂತ ಅರ್ಥ ಆಯ್ತಾ ಈಗ? ಆ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯ ಅದು. ಇಷ್ಟೆಲ್ಲ ಇದ್ದರೂ, ಸಂವಿಧಾನ ಇದ್ದರೂ ಕೂಡ ಈ ರೀತಿ ದೌರ್ಜನ್ಯಗಳಾಗ್ತವೆ ಅಂತ ಆಗ್ತವಲ್ಲ. ಒಂದು ವೇಳೆ ಸಂವಿಧಾನ ಇಲ್ಲ, ಶಿಕ್ಷೆನೇ ಇಲ್ಲ ಅಂದಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವ್ರ ದರ್ಪ, ಇವರ ದೌರ್ಜನ್ಯಗಳು, ಇವ್ರ ದಬ್ಬಾಳಿಕೆ ನಡೀತಾ ಇತ್ತು ಈ ಮೇಲ್ಜಾತಿಯ ಮನಸ್ಥಿತಿಯವರು. ಸೊ ಈಗ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಏನು ಅಂದರೆ, ಈ ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ದಾರೆ. ಅವರು ನಮ್ಮ ಅಸ್ಸಾಂನ ಗಡಿಯಲ್ಲಿ ಸೈನಿಕರಾಗಿ ಗಡಿ ಕಾಯ್ತಾ ಇದ್ದಾರೆ. ಆ ಸೈನಿಕ ಏನು ಇವರು ಅಗಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಹಲ್ಲೆ ಮಾಡಿದ್ರಲ್ಲ, ಆ ಸೈನಿಕ ಮಾತಾಡ್ತಾನೆ. ನೋಡಿ, ನಾನೊಬ್ಬ ಸೈನಿಕ, ದೇಶ ಕಾಯ್ತೀನಿ, ಗಡಿ ಕಾಯ್ತೀನಿ, ಆದರೆ ನನ್ನ ಕುಟುಂಬದ ಮೇಲೇ ಜಾತಿ ದೌರ್ಜನ್ಯ ಆಗಿದೆ, ಏನು ಹೇಳ್ಬೇಕು ಇದಕ್ಕೆ ಅಂತ ಹೇಳ್ತಾರೆ. ಒಬ್ಬ ಸೈನಿಕನ ಮನೆಯನ್ನೂ ಬಿಡಲಿಲ್ಲ ಈ ಜಾತಿ ದೌರ್ಜನ್ಯ ಅಂತಂದರೆ ಅದು ಎಂಥ ಬಲಿಷ್ಠವಾದ ಭೂತ ಇದು, ಪಿಡುಗು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಲೈವಲ್ಲಿ ಮಾತಾಡ್ತಾರೆ, ಒಂದು ಲೈವ್ ಮಾಡಿ ನೋಡಿ, ಹಿಂಗೆ ಆಗ್ತಾಯಿದೆ, ನಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ, ನಾನಿಲ್ಲಿ ಗಡಿ ಕಾಯ್ತಾ ಇದ್ದೀನಿ, ನಾವು ಸೈನಿಕರೆಲ್ಲ ಹಿಂಗೆ ಜಾತಿ ಅದು ಇದು ಅಂತ ಮಾಡ್ಕೊಂಡ್ರೆ ಆಗುತ್ತಾ ಅಂತ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಒಂದು ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ, ಎಲ್ರಪ್ಪ ಒಂದು? ಎಲ್ಲಿ ಒಂದು? ಅವರು ನೀವು ಹೇಳ್ದಂಗೆಲ್ಲ ಕೇಳಲಿಲ್ಲ ಅಂದರೆ ಅವ್ರ ಮೇಲೆ ಏನು ಬೇಕಾದರೂ ಮಾಡ್ಬೋದಾ? ಏನು ಅವರೇನಾದರೂ ಗುತ್ತಿಗೆ ತಗೊಂಡಿದ್ದಾರಾ, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರಾ? ನಾವು ಇಂಥದ್ದೇ ಕೆಲಸ ಮಾಡ್ತೀವಿ, ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಅವ್ರ ಇಷ್ಟ ಅದು. ಅದೇ ಜಾತಿ ಮತ ಅನ್ನೋದು ಇದನ್ನೇ. ಈಗ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಅವ್ರ ಮೇಲೆಲ್ಲ FIR ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಇದೊಂದಾಯ್ತಾ? ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳಲ್ಗೆರೆ ಅಂತ, ಅಲ್ಲಿ ಒಂದು ಅಜ್ಜಿ ಹಬ್ಬ ಅಂತ ಏನೋ ಮಾಡ್ತಾರೆ. ಸೊ ಅಲ್ಲಿ ಒಂದು ಊರಿನ ಉತ್ಸವದಲ್ಲಿ ದೇವಸ್ಥಾನಕ್ಕೆ ಒಂದು 5 ಜನ ದಲಿತ ಸಮುದಾಯದವರು ದೇವರ ದರ್ಶನಕ್ಕೆ ಬಂದಿದ್ದಾರೆ. ಆಗ ಇವ್ರಿಗೆ ಏನಾಯಿತೋ ಏನೋ, ಏನೇನೋ ಎಲ್ಲ ಗುಂಪು ಸೇರ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಕರೆಸಿ ಪಾಪ 5 ಜನರನ್ನು ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಜಾತಿ ಕ್ರಿಮಿಗಳು, ಜಾತಿ ಭಯೋತ್ಪಾದಕರು, ಜಾತಿ ಭ್ರಷ್ಟರು ಇವರೇ. ಕಂಬಕ್ಕೆ ಕಟ್ಟಾಕಿ ಇವರು ಆ ದೇವರನ್ನ ಪ್ರವೇಶ ಮಾಡಿದ್ದೇ ಇವ್ರಿಗೆ ದೊಡ್ಡ ತಪ್ಪಾಗ್ಬಿಡ್ತಂತೆ. ಅದಕ್ಕೆ ಇವರು ಹಂಗೆ ಮಾಡಿಬಿಟ್ರಂತೆ. ಇವ್ರ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿರ್ತಾರಲ್ಲ, ಅದಕ್ಕೆ ಹಿಂಗೆ ಆಡ್ತಾರೆ, ಜಾತಿ ಮತ. ಸೊ ಕೊನೆಗೆ ಸ್ಥಳೀಯ ಪೊಲೀಸರು ಬಂದು
ಅವ್ರನ್ನೆಲ್ಲ ಕಟ್ಟಾಕಿರೋರ್ನೆಲ್ಲ ಬಿಚ್ಚಿ ಯಾರೆಲ್ಲ ಈ ದೌರ್ಜನ್ಯ ಮಾಡಿದಾರಲ್ಲ, ಕಟ್ಟಿ ಹಲ್ಲೆ ಮಾಡಿ, ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ಹಲ್ಲೆ ಇದನ್ನೆಲ್ಲ ಯಾರು ಮಾಡಿದ್ದಾರೆ, ಒಂದು 42 ಜನರ ವಿರುದ್ಧ ಜಾತಿ ದೌರ್ಜನ್ಯ ಅಟ್ರಾಸಿಟಿ ಕಾಯ್ದೆಯನ್ನು ದಾಖಲು ಮಾಡಲಾಗಿದೆ. ಈಗ ಅವ್ರನ್ನ ಬಂಧಿಸೋದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊನೆಗಲ್ಲಿಗೆ ತಹಶೀಲ್ದಾರರು, DC ಅವರೆಲ್ಲ ಬಂದು ಆ ಯುವಕರಿಗೆ, ಆ ಬಂದ ಜನರಿಗೆ ದೇವ್ರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಒಂದು ಸಭೆಯೂ ಕೂಡ ಮಾಡಿದ್ದಾರೆ, ಒಂದು ಸಮಾನತೆ ಸಭೆ ಆಗಲಿ ಅಂತ. ಸೊ ಈಗ ಪ್ರಕರಣ ದಾಖಲಾಗಿದೆ, ತನಿಖೆ ಮುಂದುವರಿಯುತ್ತೆ, ಬಂಧಿಸ್ತಾರೆ. ಈಗ ಈ ಎರಡೂ ಪ್ರಕರಣಗಳಲ್ಲಿ ಇವರ ಈ ಜಾತಿ ಅಹಮ್ಮಿಕೆ ಇದೆಯಲ್ಲ, ಶ್ರೇಷ್ಠತೆಯ ವ್ಯಸನ, ಈ ಪುರೋಹಿತ ಶಾಹಿಗಳು, ಈ ಶೂದ್ರ ಮುಂಡೆವುಗಳ ತಲೆಯಲ್ಲಿ ತುರುಕಿರುವಂಥ ಈ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಈ ವ್ಯಸನ ಏನಾದರೂ ಇವರನ್ನು ಕಾನೂನಿನಿಂದ ಕಾಪಾಡುತ್ತಾ? ಇವರ ದೇವರೇನಾದರೂ ಬಂದು ಇವರನ್ನು ಕಾನೂನಿನಿಂದ ಕಾಪಾಡುತ್ತಾ? ಸಂವಿಧಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಎಲ್ಲರೂ ಒಟ್ಟಾಗಿ ಒಂದು ಸಾಮರಸ್ಯ ಅಂದರೆ ಅದೇ ಅಲ್ವಾ. ಆದರೆ ಈ ಜಾತಿ ಮತ ತುಂಬಿಕೊಂಡಿರುವಂಥ ಈ ಜಾತಿ ಕ್ರಿಮಿಗಳಿಗೆ ತಾವೇ ಒಂದು ತಳ ಸಮುದಾಯ ಆಗಿರುತ್ತೆ, ಆದರೆ ತನಗಿಂತ ಕೆಳಗಿರೋ ಒಂದು ಸಮುದಾಯ ಬೇಕು ಅಂತ ಬಯಸುತ್ತೆ. ಇದನ್ನೇ ಅನ್ನೋದು ಮನುವಾದ, ಮೂಲಭೂತವಾದ ಅನ್ನೋದು ಇದೇನೆ. ಇವರೇ ಶೋಷಿತ ಸಮುದಾಯಗಳಾಗಿರ್ತಾರೆ, ಇವರೇ ತಳ ಸಮುದಾಯಗಳಾಗಿರ್ತಾರೆ, ಆದರೆ ನಾನೇ ಶ್ರೇಷ್ಠ, ನನಗಿಂತಲೂ ಒಬ್ಬ ಕೆಳಗಿರೋರು ಯಾರೋ ಒಬ್ಬರು ಬೇಕು ಅಂತ ಬಯಸೋ ಮನಸ್ಥಿತಿ ಇದೆಯಲ್ಲ, ಇದನ್ನೇ ಜಾತಿವಾದ ಅನ್ನೋದು. ಸೊ ಒಂದು ವೇಳೆ ಏನಾದರೂ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲ ಅಂದಿದ್ರೆ ಕಥೆ ಏನು? ಕಾನೂನು ಇಲ್ಲದಿದ್ದರೆ ಕಥೆ ಏನು? ಇಷ್ಟೆಲ್ಲ ಇದ್ದರೂ ಕೂಡ ದೌರ್ಜನ್ಯಗಳು, ದಬ್ಬಾಳಿಕೆ, ಹಲ್ಲೆ, ಅವರ ದಮನ ಮಾಡೋ ಕೆಟ್ಟ ಪ್ರವೃತ್ತಿ ನಡೀತಿದೆಯಲ್ಲ, ಇದು ಬಹಳ ಬೇಸರ. ಹಾಗಾಗಿ ಕೆಲವರೆಲ್ಲ ಇತ್ತೀಚೆಗೆ ಮಾತಾಡೋರಲ್ಲ, ಮೀಸಲಾತಿ ಹಟಾವು ಅಂತ. ಎಲ್ಲಿವರೆಗೆ ಈ ದೇಶದಲ್ಲಿ ಜಾತೀಯತೆ ಅನ್ನೋ ದೊಡ್ಡ ಪಿಡುಗಾಗಿರುತ್ತೆ, ಅಲ್ಲಿವರೆಗೂ ಮೀಸಲಾತಿ ಇರುತ್ತೆ. ಅದು ಕೇವಲ ಒಂದು ಜಾತಿಗಳಿಗಲ್ಲ, ಎಲ್ಲ ಜಾತಿಗಳಿಗೂ ಇರುತ್ತೆ. ಮೀಸಲಾತಿ ಅನ್ನೋದು ಅದೊಂದು ಕಾರ್ಯಕ್ರಮ ಅಲ್ಲ, ಅದು ಬಡತನ ನಿರ್ಮೂಲನೆ ಅಲ್ಲ, ಅದೊಂದು ಪ್ರಾತಿನಿಧ್ಯ. ಸೊ ಮನುಷ್ಯರಾಗಬೇಕಾಗಿದೆ. ಮನುಷ್ಯರಾಗಬೇಕು ಅಂದರೆ ಅವರ ತಲೆಯಲ್ಲಿ ಕುವೆಂಪು ಬರಬೇಕು, ಬಸವಣ್ಣ ಬರಬೇಕು, ಅಂಬೇಡ್ಕರ್ ಬರಬೇಕು, ಬುದ್ಧ ಬರಬೇಕು, ಕನಕರು ಬರಬೇಕು, ಮನುಷ್ಯ ಜಾತಿ ತಾನೊಂದೇ ಒಲಮಂದ ಪಂಪ ಬರಬೇಕು. ಸೊ ಇದೆಲ್ಲ ಬರಬೇಕು ಅಂದರೆ ಒಂದೇ ದಿನಕ್ಕಾಗಲ್ಲ. ಆ ಮನೆಯಲ್ಲಿ ಒಬ್ಬ ಪ್ರಜ್ಞಾವಂತ ಕುಟುಂಬಸ್ಥರು ಇರಬೇಕು, ತಂದೆ ತಾಯಿಗಳಿಗೆ ಒಂದು ಪ್ರಜ್ಞೆ ಇರಬೇಕು. ಸಮಾನತೆ ಅಂದ್ರೇನು, ಭ್ರಾತೃತ್ವ ಅಂದ್ರೇನು, ಸೌಹಾರ್ದತೆ ಅಂದ್ರೇನು ಅನ್ನೋದು ಗೊತ್ತಿರಬೇಕು. ಇಲ್ಲಾಂದರೆ ಈ ಕೋಮುವಾದಿಗಳು ಭಾಷಣ ಮಾಡ್ತಾರಲ್ಲ, ವಡಿ ಬಡಿ ಕಡಿ ಚುಚ್ಚು, ದೇಶಭಕ್ತಿ, ಧರ್ಮರಕ್ಷಣೆ, ಧರ್ಮದ್ವೇಷ, ಇಂಥವೆಲ್ಲ ಕುಟುಂಬದಲ್ಲಿದ್ದರೆ ಮಕ್ಕಳು ಹಂಗೆ ಆಗ್ತಾರೆ. ಸೊ ಸಂವಿಧಾನದ ಆಶಯಗಳು, ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು, ಪೆರಿಯಾರ್, ಪುಲೆ ಇವ್ರದ್ದೆಲ್ಲ ತತ್ವಗಳು ನಮ್ಮೆಲ್ಲರ ಎದೆಯಲ್ಲಿ ಬಂದಾಗ ಈ ಜಾತೀಯತೆ ವಿಷ ತೊಲಗುತ್ತೆ. ಇಲ್ಲ ಅಂದರೆ ಅದು ನಮ್ಮನ್ನು ಆವರಿಸ್ಕೊಂಡು ಸಮಾಜದ ಜನರನ್ನು ಪೀಡಿಸುತ್ತೆ. ಸೊ ಈ ಮಬ್ಬು ಭಕ್ತಿಯಿಂದ, ಅಂಧ ಭಕ್ತಿಯಿಂದ, ಕೋಮುವಾದ ಥರದಿಂದ ಹೊರಗಡೆ ಬಂದು ಮನುಜ ಮತ ವಿಶ್ವಪಥಕ್ಕೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ. ನಮಸ್ಕಾರ.